Okay, good morning, students. Today we see the next part of problems of Indian economy. Problems of Indian economy. ಭಾರತೀಯ ಅರ್ಥವ್ಯವಸ್ಥೆಗೆ ಅಂಟಿಕೊಂಡಿರುವಂಥ ಸಮಸ್ಯೆಗಳನ್ನು ನಾವು ಮುಂದಿನ ಭಾಗವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಸಿ ಪಾಯಿಂಟ್ ನಂಬರ್ ನೆಕ್ಸ್ಟ್ lack of infrastructure in especially Indian economy. Especially ಅಂಡರ್ ಕಂಟ್ರೀಸ್ಗಳಲ್ಲಿ ದಿಸ್ ಇಸ್ ಎ ಮೇಜರ್ ಫೀಚರ್ಸ್ ಅಂತ ನಾವು ಕರಿತೀವಿ. ಇದೊಂದು ಪ್ರಮುಖವಾಗಿರುವಂಥ ಕಾಣ್ತಾ ಇರುವಂಥ ಲಕ್ಷಣ ಆಗಿರ್ತದೆ. ಯಾವುದು? ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಸೊ ಸಿ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್, ಬ್ಯಾಂಕಿಂಗ್, ಎಲೆಕ್ಟ್ರಿಸಿಟಿ, ಹೆಲ್ತ್, ಎಜುಕೇಶನ್, ಇಟಿಸಿ ಈ ಎಲ್ಲ ಅಂಶಗಳು ನಮ್ಮಲ್ಲಿ ಏನಿದೆ ಕೊರತೆಯಲ್ಲಿರುವಂಥದ್ದು. ಮೂಲಭೂತ ಸೌಕರ್ಯಗಳು ಅಂತ ಕರೆಸ್ಕೊಳ್ಳುವಂಥ ಯಾವುದು? ಟ್ರಾನ್ಸ್ಪೋರ್ಟೇಷನ್ ಇದ್ದಿರ್ಬೋದು, ಕಮ್ಯುನಿಕೇಶನ್ ಇದ್ದಿರ್ಬೋದು, ಅಥವಾ ಬ್ಯಾಂಕಿಂಗ್, ಎಲೆಕ್ಟ್ರಿಸಿಟಿ, ಹೆಲ್ತ್, ಎಜುಕೇಷನ್ ಈ ಎಲ್ಲ ಅಂಶಗಳು ನಮ್ಮಲ್ಲಿ ಏನಿದೆ ಕೊರತೆಯಲ್ಲಿರುವಂಥದ್ದು. ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಈ ಎಜುಕೇಷನ್ ಸಿಸ್ಟಮ್ ಇದ್ದಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಇದ್ದಿರ್ಬೋದು, ಅಥವಾ ಬ್ಯಾಂಕಿಂಗ್ ಇದ್ದಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ಗಳಿದ್ದಿರ್ಬೋದು, ಈ ಎಲ್ಲ ಅಂಶಗಳಲ್ಲಿ ನಾವು ಹಿಂದಿದ್ದೀವಿ. ಅಂದರೆ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಪಾಯಿಂಟ್ ನಂಬರ್ ನೆಕ್ಸ್ಟ್, ಡ್ಯುಯಲಿಸ್ಟಿಕ್ ಎಕನಾಮಿ ಇನ್ ಇಂಡಿಯಾ. ಡ್ಯುಯಲಿಸ್ಟಿಕ್ ಎಕನಾಮಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಎರಡು ವಿಧದ ಆರ್ಥಿಕತೆ ನಮ್ಮಲ್ಲಿ ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಎಕನಾಮಿಕ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ನಾವು ಅಗ್ರಿಕಲ್ಚರ್ ಸಿಸ್ಟಮನ್ನು ತಗೊಂಡಾಗ ಅಲ್ಲಿ ಇಕ್ವಿಪ್ಮೆಂಟ್ಸ್ಗಳನ್ನು ನಾವು ನೋಡಿದರೆ, ಅಲ್ಲಿಯ ಸಲಕರಣೆಗಳನ್ನು ನಾವು ನೋಡಿದರೆ ಒಂದು ಮಾಡರ್ನ್ ಆಗಿ ಇನ್ನೊಂದು ಬರುತ್ತೆ, ಇನ್ನೊಂದು ಟ್ರೆಡಿಷನಲ್ ಆಗಿ ಬರುತ್ತೆ. ಸೊ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದ್ರ ಜೊತೆಗೆ ನಾವು ಹೆಚ್ಚು ಅರ್ನ ಮಾಡ್ಬೋದು ಅನ್ನುವಂಥದ್ರ ಗೊಂದಲ ನಮ್ಮಲ್ಲಿ ಕಾಡ್ತದೆ. ಫಾರ್ ಎಕ್ಸಾಂಪಲ್ ಯಾವುದು? ಮಾಡರ್ನ್ ಆ್ಯಂಡ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಸಿಸ್ಟಮನ್ನು ನಾವು ತಗೊಂಡಾಗ, ಅಥವಾ ನಮ್ಮ ಎಕನಾಮಿಕ್ ಸಿಸ್ಟಮಲ್ಲೇ ನಾವು ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸನ್ನು ನಾವು ತಗೊಂಡಾಗ ಅಲ್ಲಿಯೂ ಕೂಡ ಎಕನಾಮಿಕ್ ಸಿಸ್ಟಮನ್ನು, ಅರ್ಬನ್ ಎಕನಾಮಿಕ್ಗೆ ಇನ್ನೊಂದು ರೂರಲ್ ಏರಿಯಾಗಳಲ್ಲೇ ಇನ್ನೊಂದು ಎಕನಾಮಿಕ್ ಸಿಸ್ಟಮನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಅರ್ಬನ್ ಏರಿಯಾಸ್ಗಳಲ್ಲಿ ಪಟ್ಟಣ ಪಂಚಾಯತನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮದೇ ಅಂಕೋಲಾದಲ್ಲಿ ನಾವು ಪುರಸಭೆಯನ್ನು ಕಾಣ್ತೀವಿ. ಅದೇ ಹಳ್ಳಿ ಕಡೆ ಹೋದರೆ ಅಲ್ಲಿ ಗ್ರಾಮ ಪಂಚಾಯತಿಗಳನ್ನು ನಾವು ಕಾಣುವಂಥದ್ದು. ಸೊ ಈ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಇರೋದರಿಂದಾಗಿ, ನಮ್ಮಲ್ಲಿ ಡ್ಯುಯಲಿಸ್ಟಿಕ್ ಎಕಾನಮಿ ಇರೋದರಿಂದಾಗಿ ರೀಸನಲ್ ಏನಂತೀರಿ, ಪ್ರಾದೇಶಿಕ ಅಸಮತೋಲನಕ್ಕೆ ಪ್ರಮುಖವಾಗಿ ಕಾರಣ ಆಗದಿರ್ತದೆ. ಅಂದರೆ ಆರ್ಥಿಕ ಅಭಿವೃದ್ಧಿಗೆ ಇದು ಒಂದು ಕೂಡ ಮಾರಕವಾಗಿ ಇರುವಂಥದ್ದು. ನಂಬರ್ 1 ಒಂದು ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲಿ ಸ್ಪೆಷಲಿ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್, ಬ್ಯಾಂಕಿಂಗ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಹೆಲ್ತ್, ಎಜುಕೇಷನ್, ಇಟಿಸಿ. ಆ್ಯಂಡ್ ನಂಬರ್ 2 ಡ್ಯುಯಲಿಸ್ಟಿಕ್ ಎಕನಾಮಿ, ಸ್ಪೆಷಲಿ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಇದ್ದಿರ್ಬೋದು, ಆ್ಯಂಡ್ ಅರ್ಬನ್ ಆ್ಯಂಡ್ ರೂರಲ್ ಇದ್ದಿರ್ಬೋದು. ಸಿ ಡೆವಲಪ್ಡ್ ಆ್ಯಂಡ್ ಅಂಡರ್ ಡೆವಲಪ್ಡ್. ಲೈಕ್ ಇಂಡಿಯನ್ ಕಂಟ್ರಿಯನ್ನೇ ನಾವು ತಗೊಂಡಾಗ ಇಲ್ಲಿ ಕೆಲವೊಂದು ಸ್ಟೇಟ್ಸ್ಗಳನ್ನು ನಾವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಗುಜರಾತನ್ನು ತಗೊಂಡ್ರೆ ಇಟ್ಸ್ ಎ ಡೆವಲಪ್ಡ್ ಸ್ಟೇಟ್ ಅಂತ ನಾವು ಕರಿತೀವಿ. ಇವನ್ ಕರ್ನಾಟಕ ತಗೊಂಡ್ರು ಕೂಡ ಡೆವಲಪ್ಡ್ ಸ್ಟೇಟ್. ಆ್ಯಂಡ್ UP ತಗೊಂಡ್ರೆ, ಬಿಹಾರ್ ತಗೊಂಡ್ರೆ ಅಂಡರ್ ಡೆವಲಪ್ಡ್ ಅಂತ ನಾವು ಕರಿತೀವಿ. ಬಿಹಾರ ನಮ್ಮ ರಾಷ್ಟ್ರದಲ್ಲಿ ಅತಿ ಹಿಂದುಳಿದಿರುವಂಥ, ಅಥವಾ ಅಸ್ಸಾಂ ಇದ್ದಿರ್ಬೋದು, ಇವುಗಳೆಲ್ಲ ಅತಿ ಹಿಂದುಳಿದಿರುವಂಥ ಒಂದು ರಾಜ್ಯಗಳು ಆಗಿದ್ದಿರ್ತವೆ. ಸೊ ಹಾಗಾಗಿ ನಮ್ಮಲ್ಲಿ ಎರಡು ವಿಧದ ಆರ್ಥಿಕತೆ ಇರೋದ್ರಿಂದಾಗಿ ನಮಗೆ ಪ್ರಮುಖವಾಗಿ ಆರ್ಥಿಕವಾಗಿ ನಮಗೆ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ಲ. ಇದು ಒಂದು ಭಾರತೀಯ ಅರ್ಥವ್ಯವಸ್ಥೆಗೆ ಅಂಟಿಕೊಂಡಿರುವಂಥ ಒಂದು ಪ್ರಮುಖವಾಗಿರುವಂಥ ಸಮಸ್ಯೆ ಆಗಿರ್ತದೆ. ಪಾಯಿಂಟ್ ನಂಬರ್ 3 ನೆಕ್ಸ್ಟ್, ಇಲ್ಲಿಟ್ರಸಿ, ಅನಕ್ಷರತೆ, ಇಲ್ಲಿಟ್ರಸಿ. ಸೊ ಭಾರತದಲ್ಲಿ ನಿರಂತರವಾಗಿ ಏರ್ತಾ ಇರುವಂಥ ಜನಸಂಖ್ಯೆಯಿಂದಾಗಿ ಕಂಟಿನ್ಯೂಸ್ಲಿ ರ್ಯಾಪಿಡ್ಲಿ ಏನಾಗ್ತಾ ಇದೆ, ಗ್ರೋತ್ ಆಗ್ತಾ ಇರುವಂಥ ಪಾಪ್ಯುಲೇಷನನ್ನು ನಾವು ತಗೊಂಡಾಗ ಇಲ್ಲಿಟ್ರಸಿ ಇಟ್ ಇಸ್ ಅ ಕಾಮನ್ ಫೀಚರ್ಸ್ ಅಲ್ವಾ. ಇದು ಒಂದು ಸಾಮಾನ್ಯ ಅಂಶ ಆಗಿ ಕಾಣ್ತೀವಿ ನಾವು. ಯಾವುದು? ಇಲ್ಲಿಟ್ರಸಿ ಅನ್ನುವಂಥದ್ದು ಒಂದು ಸಾಮಾನ್ಯ ಸಂಗತಿ ಆಗಿಬಿಡ್ತದೆ. ಪ್ರಮುಖವಾಗಿ ಯಾವುದು? ರ್ಯಾಪಿಡ್ಲಿ ಗ್ರೋತ್ ಆಗ್ತಾ ಇರುವಂಥ ಪಾಪ್ಯುಲೇಷನ್ ಇದ್ದಿರ್ಬೋದು, ಅಂದರೆ ತೀವ್ರಗತಿಯಲ್ಲಿ ಹೆಚ್ಚಾಗ್ತಾ ಇರುವಂಥ ಜನಸಂಖ್ಯೆ ಇದ್ದಿರ್ಬೋದು. ಯಾವುದ್ರ ಜೊತೆಗೆ ನಮಗೆ ಹುಟ್ಟಿದಾಗಿನಿಂದನೂ ಕಾಡ್ತಾ ಇರುವಂಥ ಒಂದು ಪ್ರಮುಖವಾಗಿರೋ ಸಮಸ್ಯೆ ಅಂತಂದರೆ ಇಟ್ಸ್ ಅ ಪಾವರ್ಟಿ, ಬಡತನ ಅನ್ನುವಂಥದ್ದು ಕೂಡ ಇದಕ್ಕೆ ಮುಖ್ಯವಾಗಿರುವಂಥ ಕಾರಣ. ಕೆಲವೊಂದು ಆರ್ಥಿಕ ಅಂಶಗಳಿದ್ದಿರ್ಬೋದು, ಸಾಮಾಜಿಕ ಅಂಶಗಳಿದ್ದಿರ್ಬೋದು, ಅಥವಾ ಇನ್ನುಳಿದಿರುವಂಥ ಯಾವುದೇ ಫ್ಯಾಕ್ಟರ್ಸ್ ಇದ್ದಿರ್ಬೋದು. ಇವುಗಳನ್ನು ಸೈಡ್ ಇಟ್ಟು ನಾವು ನೋಡಿದಾಗ ಇಲ್ಲಿಟ್ರಸಿಗೆ ಮೇನ್ ರೀಸನ್ಸ್ ಅಂತಂದರೆ ನಂಬರ್ 1 ಪಾವರ್ಟಿ, ನಂಬರ್ 2 ರ್ಯಾಪಿಡ್ಲಿ ಗ್ರೋತ್ ಆಫ್ ಪಾಪ್ಯುಲೇಷನ್.
ಈ ಎರಡು ಅಂಶಗಳಿಂದ ನಮ್ಮಲ್ಲಿ ಭಾರತೀಯ ಜನಸಂಖ್ಯೆಯಲ್ಲಿ ಏನಾಗ್ತಾ ಇದೆ, ಇಲ್ಲಿಟ್ರೆಸಿ ಅನ್ನುವಂಥದ್ದು ಮನೆ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದು ಒಂದು ಭಾರತೀಯ ಅರ್ಥವ್ಯವಸ್ಥೆಗೆ ಮಾರಕವಾಗಿರುವಂಥ ಅಥವಾ ಅಭಿವೃದ್ಧಿಗೆ ಮಾರಕವಾಗಿರುವಂಥ ಅಂಶ, ಅದು ಇಲ್ಲಿಟ್ರೆಸಿ ಅನ್ನುವಂಥದ್ದು. ಪಾಯಿಂಟ್ ನಂಬರ್ ನೆಕ್ಸ್ಟ್, ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ BOP, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನು ನಾವು ನೋಡಿದ್ವಿ. ಅದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಂದಾಯ ಈ ಸಮತೋಲನದಲ್ಲಿ ಕಾಪಾಡ್ಕೊಂಡು ಹೋಗಬೇಕು, ಅರ್ಥವ್ಯವಸ್ಥೆ ನಾವು ಸರಿಯಾಗಿ ತೂಗಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನ ನಾವೇನ್ ಮಾಡಬೇಕು, ಸರಿಯಾಗಿ ಸಮತೋಲನದಲ್ಲಿ ಇಟ್ಕೊಂಡು ಹೋಗಬೇಕು. ಇವನ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಜಾಸ್ತಿ ಏನ್ ಮಾಡ್ತಾರೆ, ಡಿಪೆಂಡ್ಸ್ ಅಪಾನ್ ದಿ ಫಾರಿನ್ ಟ್ರೇಡ್ ಅಲ್ವಾ. ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ದ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ದೇ ಡಿಪೆಂಡ್ ಅಪಾನ್ ದಿ ಯಾವುದು, ಫಾರಿನ್ ಟ್ರೇಡ್ ಮೇಲೆ ಡಿಪೆಂಡ್ ಆಗಿದ್ದಿರ್ತವೆ. ಫಾರಿನ್ ಟ್ರೇಡ್ ಮೇಲೆ ಡಿಪೆಂಡ್ ಆದಾಗಲೂ ಕೂಡ ಅಲ್ಲಿ ಎಕ್ಸ್ಪೋರ್ಟ್ ಏನಾಗಿದ್ದಿರಬೇಕು, ಹೆಚ್ಚಾಗಿದ್ದಿರಬೇಕು, ಇಂಪೋರ್ಟ್ ಏನಾಗಬೇಕು, ಕಡಿಮೆ ಆಗಬೇಕು. ಅಂದಾಗ ಮಾತ್ರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಾಗುತ್ತೆ, ಒಂಚೂರು ಹೈ ರೇಟ್ ಅನ್ನ ಕಾಯ್ಕೊಂಡು ಹೋಗುತ್ತೆ. ಬಟ್ ಲೈಕ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅನ್ನ ನಾವು ತಗೊಂಡಾಗ, ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಅಭಿವೃದ್ಧಿ ಹೊಂದದೇ ಇರುವಂತಹ ಕಂಟ್ರಿಗಳನ್ನು ನಾವು ತಗೊಂಡಾಗ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಎಕ್ಸ್ಪೋರ್ಟ್ಗಿನ ಇಂಪೋರ್ಟ್ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಅವಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನೋದೇ ಆಗಿರುವಂತ ವ್ಯಾಲ್ಯೂ ಏನ್ ಮಾಡ್ತದೆ, ಕಳ್ಕೊಳ್ತಾ ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ adverse balance of payment, poor countries depend upon foreign trade like ಇಂಡಿಯಾನು ಕೂಡ ಫಾರಿನ್ ಟ್ರೇಡ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ನಾವು ಕಾಣ್ತಾ ಇದ್ವಿ. ಡಿಪೆಂಡ್ ಆಗದೆ ಇವನ್ ಫಾರಿನ್ ಟ್ರೇಡೇ ಇಲ್ಲದೆ ಯಾವ ಕಂಟ್ರಿಗೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾವ ಜನಸಂಖ್ಯೆಗೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಲ್ಲಿ ಏನಿದ್ದಿರಬೇಕು, ಎಷ್ಟು ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಅದೇ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ನಾವೇನ್ ಮಾಡ್ಬೋದು, ಸಮತೋಲನವನ್ನು ಕಾಯ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇಂಪೋರ್ಟ್ ಮಾಡುವಂಥದ್ದು ಪ್ರಮಾಣ ಏನಿದೆ ಜಾಸ್ತಿ ಇದೆ, ಎಕ್ಸ್ಪೋರ್ಟ್ ಮಾಡುವಂಥದ್ದು ಪ್ರಮಾಣ ಏನಿದೆ ಕಡಿಮೆ ಇದೆ. ಸೊ ಇವತ್ತಿನ ದಿನದಲ್ಲಿ ಭಾರತೀಯ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ, NDA ನೇತೃತ್ವದ ಒಂದು ಕೇಂದ್ರ ಸರ್ಕಾರ ಏನು ಮಾಡಿದೆ, ಭಾರತದಲ್ಲಿ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಇಂಪೋರ್ಟ್ ಮಾಡುವಂಥ ಪ್ರಮಾಣ ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಲೈಕ್ ಇನ್ ಇಂಡಿಯನ್ ಎಕನಾಮಿಗೆ ಅದು ಎಫೆಕ್ಟ್ ಆಗುವಂಥದ್ದು ಆಫ್ಟರ್ ದಿ 10 years, 10 ವರ್ಷ ಮಿನಿಮಮ್ 10 years ತಗೊಳುತ್ತೆ. ಆ ಒಂದು ಸಡನ್ನೇ ಅದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ಆರ್ಥಿಕ ನೀತಿಗಳನ್ನು ನಾವು ನೋಡಿದಾಗ, ಆರ್ಥಿಕ ಬೆಳವಣಿಗೆಯನ್ನು ನಾವು ನೋಡಿದಾಗ ಅದು ಸಡನ್ ಎಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. 10 ವರ್ಷದ ನಂತರದಲ್ಲಿ ಸ್ಲೋಲಿ ಇಟ್ ವಿಲ್ ಬಿ ಇಂಪ್ಯಾಕ್ಟ್. ಓಕೆ, ಸೊ ಪಾಯಿಂಟ್ ನಂಬರ್ ನೆಕ್ಸ್ಟ್, ಲೋ ಲೆವೆಲ್ ಆಫ್ ಹ್ಯೂಮನ್ ರಿಸೋರ್ಸಸ್. ಲೋ ಲೆವೆಲ್ ಆಫ್ ಹ್ಯೂಮನ್ ರಿಸೋರ್ಸಸ್, ಮಾನವ ಬಂಡವಾಳವು ಕೂಡ ಅಂದರೆ ಮಾನವ ಸಂಪನ್ಮೂಲವು ಕೂಡ ಏನಿದೆ ನಮ್ಮಲ್ಲಿ ಕಡಿಮೆ ಇರುವಂಥದ್ದು. ಅಂದರೆ ಲಭ್ಯ ಇರುವಂಥ ಸಂಪನ್ಮೂಲಗಳನ್ನು ನಮ್ಮ ಹತ್ರ ಏನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸರಿಯಾಗಿ ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಮಾನವ ಸಂಪನ್ಮೂಲ ಅನ್ನುವಂಥದ್ದು ಜಾಸ್ತಿ ಇದೆ, ಬಟ್ ಅದನ್ನು ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಲೋ ಲೆವೆಲ್ ಆಫ್ ಹ್ಯೂಮನ್ ರಿಸೋರ್ಸಸ್. ಸಿ, ಅಕಾರ್ಡಿಂಗ್ ಟು ದ UNDP report in 2030, India is ranked 136 out of 187 of countries in the global HDI Human Development Index ಅಲ್ಲಿ ಭಾರತದ ರ್ಯಾಂಕ್ ಎಷ್ಟಪ್ಪ ಅಂತ ಕೇಳಿದ್ರೆ, ಯಾವುದರಲ್ಲಿ 187 ಕಂಟ್ರಿಗಳಲ್ಲಿ ಭಾರತದ ರ್ಯಾಂಕ್ ಬಂದು 136. ಅಂದ್ರೆ ಭಾರತದಲ್ಲಿ ಹೇರಳವಾಗಿ ಜನಸಂಖ್ಯೆ ಲಭ್ಯ ಇದ್ರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಕೆ ನಮ್ಮ ಹತ್ರ ಆಗ್ತಾ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. 187 ಕಂಟ್ರೀಸ್ಗಳಲ್ಲಿ 136ನೇ ಸ್ಥಾನದಲ್ಲಿ ನಮ್ಮ ಭಾರತ ಇರುವಂಥದ್ದು, ಅದು ವಿಷಾದನೀಯ ಸಂಗತಿ. ಓಕೆ, ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಎಕನಾಮಿ ಇಲ್ಲಿಗೆ ಚುಕ್ತ ಕ್ಲೋಸ್ ಆಯಿತು. ಸೊ ನೆಕ್ಸ್ಟ್ ಪಾರ್ಟನ್ನು ನಾವು ಇಂಡಿಯಾ ಆಸ್ ಎ ಡೆವಲಪಿಂಗ್ ಎಕನಾಮಿ ಅನ್ನುವಂಥ ಕಾನ್ಸೆಪ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಇದು 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. 5 ಮಾರ್ಕ್ಸಿಗೆ ತಪ್ಪಿ 2017-16ರಲ್ಲಿ 15 ಮಾರ್ಕ್ಸಿಗೆ ಕೂಡ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.